ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಕೃತಿ ವ್ಲಾಗ್ಸ್. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ. ಸೊ ಇವತ್ತು ನಾನು ವ್ಲಾಗ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ತಮ್ಮನೇಲಿ ನೋಡಿರ್ತಾ ಇವತ್ತು ನಮ್ಮ ಅಕ್ಕದು ಮಾಮ್ ಟು ಬಿ. ಸೊ ಇವತ್ತು ಆಲ್ರೆಡಿ 11 ಆಗಿಬಿಟ್ಟಿದೆ. ಆಲ್ರೆಡಿ ಅವ್ರು ಬರ್ತಾ ಇದ್ದಾರೆ. ನಾನು ಇನ್ನೂ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಸೊ ಬೇಗ ರೆಡಿಯಾಗಿ ನಮ್ಮ ಅಕ್ಕ ಬರೋಷ್ಟೊತ್ತಿಗೆ ನಾನು ಮಾಮ್ ಟು ಬಿ ಎಲ್ಲಿ ಮಾಡ್ತೀವಿ ಅಲ್ಲಿಗೆ ಹೋಗ್ತೀನಿ. ಸೊ ಅದನ್ನೆಲ್ಲ ಈ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಆ್ಯಂಡ್ ಅಕ್ಕಾಗಿ ಈ ವ್ಲಾಗಲ್ಲಿ ಸರ್ಪ್ರೈಸ್ ಇದೆ. ಅದೇನು ಅಂತ ನೋಡಬೇಕು ಅಂದರೆ ಫುಲ್ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಎಸ್, ಲೆಟ್ಸ್ ಗೆಟ್ ರೆಡಿ. ಇವಾಗ ಮೇಕಪ್ ಮುಗೀತು ಗೈಸ್. ನನಗೆ ಗೊತ್ತು ಅಷ್ಟು ಪರ್ಫೆಕ್ಟಾಗಿ ಮೇಕಪ್ ಮಾಡ್ಕೊಂಡಿಲ್ಲ ಅಂತ. ಸೊ ಗೈಸ್ ಇವಾಗ ಮೇಕಪ್ ಎಲ್ಲ ಮುಗೀತು. ಸೊ ಲೆಟ್ಸ್ ಗೆಟ್ ಡ್ರೆಸ್ ಚೇಂಜ್ ಮಾಡೋಣ. ಓಕೆ, ಸೊ ಇವಾಗ ಡ್ರೆಸ್ ಚೇಂಜ್ ಆಯಿತು. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಅಂದರೆ ಎಲ್ಲರೂ ಸೇಮ್ ಔಟ್ಫಿಟ್ಸ್ ಹಾಕ್ಕೊತಿದ್ದೀವಿ. ಅಂದರೆ ಲೈಕ್ ನಮ್ಮ ಅಕ್ಕ ಬಿಟ್ಟು ಮಿಕ್ಕಿದವರು ಯಾರು ಮಾಮ್ ಟು ಬಿ ಜೊತೆ ಇರ್ತಾರಲ್ಲ ಅವರೆಲ್ಲರೂ ಸೇಮ್ ಡ್ರೆಸ್ ಹಾಕ್ಕೊತಿದ್ದೀವಿ. ಆ್ಯಂಡ್ ಫುಲ್ ಔಟ್ಫಿಟನ್ನು ಹೋಗಿ ತೋರಿಸ್ತೀವಿ. ಸೊ ಇವಾಗ ಏನೇನು ಆ್ಯಕ್ಸೆಸರಿ ಹಾಕ್ಕೋಬೇಕು ಅಂತ ಬೇಗ ಆ್ಯಕ್ಸೆಸರಿ ಬಾಡಿ ಲೋಷನ್ ಹಾಕ್ಕೊಂಡು ಹೋಗ್ಬೇಕು ಗೈಸ್. ಟೈಮ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಆಲ್ರೆಡಿ ನಮ್ಮ ಅಕ್ಕ ಅವರು ಬಿಟ್ಟಿದ್ದಾರೆ ಹೇಳಿ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಆ್ಯಂಡ್ ಅಲ್ಲಿ ಹೋಗಿ ನಾನು ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕು. ಆ್ಯಂಡ್ ನಾನು ನೋಡಬೇಕು ಎಲ್ಲ ಅರೇಂಜ್ ಆಗಿದ್ದೀನಿ ಅಂತ. ಸೊ ಎಸ್, ಬೇಗ ಬಾಡಿ ಲೋಷನ್ ಹಾಕ್ಕೊಂಡು ಗೈಸ್. ನಮ್ಮ ಅಮ್ಮ ನಮ್ಮ ವ್ಲಾಗ್ ನಿಜವಾಗ್ಲೂ ಮಾಡೋಕ್ಕೆ ಬಿಡಲ್ಲ ಗೈಸ್. ಸೊ ಗೈಸ್, ಐ ಆಮ್ ಕಂಪ್ಲೀಟ್ಲಿ ರೆಡಿ ನಾವು. ಅಲ್ಲೋಗ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಇವಾಗ ಲೆಫ್ಟ್ ಹ್ಯಾಂಡ್ಗೆ ನಾನು ಇದು ಸ್ಮಾಲ್ ಬ್ಲ್ಯಾಕ್ ಮಾಡಿದ್ದು ಬ್ರಾಸ್ಲೆಟ್ ಆ್ಯಂಡ್ ರೈಟ್ ಹ್ಯಾಂಡ್ಗೆ ವಾಚ್ ಆ್ಯಂಡ್ ಜೋಕರ್ ಅನಿಸ್ಬಿಟ್ಟು ಐ ಆಲ್ ಸೆಟ್. ಸೊ ಗೈಸ್, ಇವಾಗ ನಾನು ಪಾರ್ಟಿ ಪ್ಲೇಸ್ ಹತ್ರ ಆಲ್ರೆಡಿ ಬಂದಿದ್ದೀನಿ. ಬಂದು ಆ್ಯಂಡ್ ಅರೇಂಜ್ಮೆಂಟ್ಸ್ ಇತ್ತು. ಅರೇಂಜ್ಮೆಂಟ್ಸ್ ಅಂದರೆ ನಾನು ನಮ್ಮ ಮಕ್ಕಳಿಗೆ ಟ್ರೆಜರ್ ಹಂಟ್ ಆಡಿಸ್ತಿದ್ದೀನಲ್ಲ. ಸೊ ಅದು ಚಿಟ್ಸ್ ಎಲ್ಲ ಎತ್ತಿರ್ಬೇಕಿತ್ತು. ಆ್ಯಂಡ್ ಈವನ್ ಇದು ತಗೊಂಡು ಬಂದಿದ್ವಿ ಅಂದರೆ ಅದನ್ನೆಲ್ಲ ನಾನು ಮೆಚ್ಚಿ ಬಾಟಲಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ನಮ್ಮ ಅಕ್ಕ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಬಂದ ಮೇಲೆ ಅವಳಿಗೆ ಟ್ರೆಜರ್ ಆ್ಯಂಡ್ ಆಡಿಸಿ ಆ್ಯಂಡ್ ಹೆಂಗಿರುತ್ತೆ ಅವಳ ಹ್ಯಾಪಿನೆಸ್ ಅಂತ ನೋಡೋಣ. ಸೊ ಇವಾಗ ಟ್ರೆಜರ್ ಆ್ಯಂಡ್ ಆದಮೇಲೆ ಶಿ ಹ್ಯಾಸ್ ಎ ಸರ್ಪ್ರೈಸ್. ಆ್ಯಂಡ್ ಅದು ಹೆಂಗಿರುತ್ತೆ, ಅವಳು ಹೆಂಗೆ ಹ್ಯಾಪಿನೆಸ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂತೆಲ್ಲ ಈ ವ್ಲಾಗಲ್ಲಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಡೆಕೋರೇಷನ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಆ್ಯಕ್ಚುಲಿ ಡೆಕೋರೇಷನ್ ನನಗೆ ಇಷ್ಟ ಆಯಿತು. ಆ್ಯಂಡ್ ಇದೆಲ್ಲ ಪಿಂಕ್ ಬರುತ್ತೆ ಆ್ಯಂಡ್ ಇದು ಬ್ಲೂ ಬರುತ್ತೆ. ಸೊ ಐ ವೋಟ್ ಗರ್ಲ್, ಐ ವೋಟ್ ಬಾಯ್ ಈ ಥರ ಇದೆ. ಆ್ಯಂಡ್ ಓ ಬೇಬಿ ಅಂತ. ಆ್ಯಂಡ್ ದಿಸ್ ಈಸ್ ದ ಡೆಕೋರೇಷನ್. ಸೊ ಗೈಸ್, ಇವಾಗ ಡೆಕೋರೇಷನ್ ಎಲ್ಲ ಆಗಿದೆ. ಆ್ಯಂಡ್ ಎಲ್ಲರೂ ಬರೋಕ್ಕೆ ವೆಯ್ಟ್ ಮಾಡ್ತಿದ್ವಿ. ಸೊ ಬಂದಮೇಲೆ ಅವ್ರ ಜೊತೆ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಆ್ಯಂಡ್ ಟ್ರೆಜರ್ ಆ್ಯಂಡ್ ಗೇಮ್ನ ಆಡೋಣ. ಆ್ಯಂಡ್ ಫೋಟೋ ಸೆಷನ್ಸ್ ಎಲ್ಲ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಗೈಸ್, ಅವರು ಒಬ್ಬೊಬ್ಬರು ಇಳಿದು ಬರ್ತಾ ಇದ್ದಾರೆ. ಆ್ಯಂಡ್ ಲುಕ್ ಅಟ್ ಕಾಣಿಸ್ತಿಲ್ಲ ಗೈಸ್ ನಮ್ಮ ಅಕ್ಕ. ಆ್ಯಂಡ್ ಬರ್ತಾ ಇದ್ದಾರೆ. ಆ್ಯಂಡ್ ಸುಮ್ಮಿ ಈಸ್ ಕಮಿಂಗ್. ಆ್ಯಂಡ್ ಅಕ್ಕ ಎಲ್ಲರೂ ಸೇಮ್ ಕಾಸ್ಟ್ಯೂಮ್ಸ್ ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ. ಮಗ್ನೆ ಹಾಯ್ ಹಾಯ್. ಓಹೋ, ಮಾಮ್ ಟು ಬಿ ಸರ್ಪ್ರೈಸ್ ಇದೆ ಬ್ರೋ. ಎಕ್ಸೈಟೆಡ್ ಆಗಿದೆಯಾ? ಏನು ಸರ್ಪ್ರೈಸ್ ಇರ್ಬೋದು ಬ್ರೋ? ನಾನು ಕೆಕ್ಕೊಂಬ ಬ್ರೋ ಮಾಡಿದ್ದೀನಿ ಬ್ರೋ. ಅಣ್ಣ ಬಂದರು. ಏಯ್ ಗಗನ, ಹುಡುಗಿ ಎಲ್ಲ ಚೆಕ್ ಮಾಡ್ತಾಳೆ ಗೈಸ್. ಬ್ರೋ ಮ್ಯಾನ್ ಬ್ರೋ ಬ್ಲಾಗಲ್ಲಿ ಬೇಗ ಕೇಕ್ ಫೋಟೋ. ಈಗಪ್ಪ ಇವ್ರದ್ದು ಹಂಗೆ
ಗೊತ್ತಾಯ್ತಾ? ಈ ಕಡೆ ಬರ್ಮಾರೆ, ಈ ಕಡೆ ಬರ್ಮಾರೆ. ಸ್ಟಾರ್ಟ್ ಮಾಡ್ತಿದ್ದೀವಿ. ನಮ್ಮ ಅಕ್ಕ ಫಸ್ಟ್ ಕ್ಲೂ. ನಮ್ಮ ಅಕ್ಕ ಓದ್ತಾರೆ ಸ್ವಲ್ಪ ಮುಂದೆ ಓದು ಬ್ರೋ. ನೀನು ಪ್ರತಿನಿತ್ಯ ಜೋರ ಓದು. ಆಗಲ್ಲ, ಹಾಗೆ ಅದಕ್ಕೆ ಜೀವವೇ ಇಲ್ಲ. ನನ್ನ ಮಗು ಅದಕ್ಕೆ ಜೀವ ಐತೆ ಬ್ರೋ. ಜೀವ ಐತೆ ಅದಕ್ಕೆ. ಏನು ಹೇಳಿ ಓದೋದು ಅರ್ಥ ಮಾಡ್ಕೋ. ಏನಿಲ್ಲ ಅದಿಲ್ಲದೆ ನೀನು ಲೀವಲ್ ಮಾಡೋಕ್ಕಾಗಲ್ಲ. ಹ್ಯೂಮನ್ ಬೀಯಿಂಗ್ ಅಂತೂ ಅಲ್ಲ ಅದು. ನೀನು ಪ್ರತಿನಿತ್ಯ ಅದು ಇಲ್ಲದೆ ಇರೋಕೆ ಆಗಲ್ಲ, ಹಾಗೆ ಅದಕ್ಕೆ ಜೀವವೇ ಇಲ್ಲ. ಮೇಕಪ್ ನಾಟ್ ಲಿವಿಂಗ್ ಥಿಂಗ್. ಜೀವ ಇಲ್ಲ ಅಂದ್ರೆ ಮೇಕಪ್ ಅಲ್ಲ ಬ್ರೋ. ಬ್ರೋ ನೀನು ಅದು ಗಾಳಿ. ಅದಿಲ್ಲ ನೀನು ಇರೋಕ್ಕಾಗಲ್ಲ. ಅದಕ್ಕೂ ಗಾಳಿ ಬೇಕು, ಬಟ್ ಅದಕ್ಕೆ ಜೀವ ಇಲ್ಲ. ಅರ್ಥ ಆಗಿಲ್ಲ ಬ್ರೋ ನಿನ್ಗೆ. ಗೈಸ್ ನಾನು ಹೇಳ್ತೀನಿ ಏನ್ ಗೊತ್ತಾ, ನಿನ್ಗೆ ಇವಾಗ ಲೈಕ್ ಏನು, ನಿನ್ಗೆ ಗಾಳಿ ಬೇಕು, ಇನ್ನೊಂದು ವಸ್ತುಗೂ ಗಾಳಿ ಬೇಕು. ನಿನಗೆ ಜೀವ ಇದೆ, ಬಟ್ ಅದಕ್ಕೆ ಜೀವ ಇಲ್ಲ. ನೀವ ಹುಡುಕ್ಬೇಕು ನೆಕ್ಸ್ಟ್ ಟ್ರಿಪ್ ಸಿಗ್ಬೇಕಂದ್ರೆ. ಇದು ಕೊಟ್ಟಿವಿ ನೋಡಿ, ಹಿಂಟ್ ಹುಡುಕಿ ಬಂದಿದ್ದನ್ನ ವಸ್ತು. ಆ ವಸ್ತು ನೋಡಿಗೆ ಹೊರಗಡೆ ಸ್ಲಿಪ್ ಸಿಗುತ್ತೆ ನಿಮ್ಗೆ. ಏನ ವಸ್ತು ಯಾರು ನಿಮ್ಗೆ ಹೇಳು. ಇಷ್ಟು ಕ್ಲೂ ಕೊಟ್ಟಿದ್ದೀನಿ. ಆ ವಸ್ತು ಗೊತ್ತಾಗಿಲ್ಲ ಅಂದ್ರೆ ಬ್ರೋ ಅದಕ್ಕೆ ಗಾಡಿ ಬೇಕು ಬ್ರೋ. ಬಲೂನ್ ಎಲ್ಲ ಎಷ್ಟು ಬಲೂನ್ ಐತೆ ಅಷ್ಟರಲ್ಲಿ ಹುಡ್ಕಕ್ಕಾಗ್ತದೆ. ಅದಕ್ಕೆ ನಾನು ಇಲ್ಲೇ ಹುಡುಕಿದ್ಯಾ ಬಲೂನ್ ಬ್ರೋ. ಹೋಗಿ ಹುಡ್ಕು ಬ್ರೋ. ಕೆಳಗಡೆ ಇರೋ ಬಲೂನ್ ಅಲ್ಲಿ ಹಿಂಟ್ ಕೊಡ್ತೀನಿ ಬ್ರೋ. ಜಾಸ್ತಿ ಈಗ ನಮ್ಮ ಅಕ್ಕ ಪ್ರೆಗ್ನೆಂಟ್ ಗೈಸ್, ಜಾಸ್ತಿ ಕಾಟ ಕೊಡಬಾರ್ದು. ಈಗ ಕೆಳಗಡೆ ಇರೋ ಬಲೂನ್ ಅಲ್ಲೇ ಒಟ್ಟಲ್ಲಿ. ಅಲ್ಲ ಬಿಡು. ಅದು ಅಲ್ಲಿ ಹತ್ತು ವರ್ಷ ನೀನೇ ಓದು ಬ್ರೋ. ನೀನೇ ಅರ್ಥ ಮಾಡ್ಕೊ. ಓದು. ನೆಮ್ಮದಿ ಎಲ್ಲಿಯೂ ಇರುವುದು ಖಚಿತ, ನನ್ನ ಬಳಿ ಉಚಿತ. ನೆಮ್ಮದಿ ಎಲ್ಲಿ ಸಿಗುತ್ತೆ ನಿಂಗೆ? ಎಷ್ಟು ಈಸಿ ಬ್ರೋ. ಗೈಸ್, ನೆಮ್ಮದಿ ಎಲ್ಲಿಯೂ ಇರುವುದು ಖಚಿತ, ನನ್ನ ಬಳಿ ಉಚಿತ. ಬ್ರೋ ಪೀಸು ನಿಂಗೆ ಎಲ್ಲಿ ಸಿಗುತ್ತೆ? ಎಲ್ಲ ಕಡೆ ಸಿಗುತ್ತೆ. ನಮ್ಮ ಹಸ್ಬೆಂಡ್ ಹತ್ರ ಎಲ್ಲ ಸಿಗುತ್ತೆ ಪೀಸು. ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ಇಲ್ಲ ಬ್ರೋ. ನಾನು ಹೇಳ್ತೀನಿ ಕೇಳು. ಚುಮ್ಮಿಗೂ ಇಷ್ಟ ಬ್ರೋ ಆ ಪೀಸು. ಅದೊಂದು ಪೀಸ್ ಐತೆ ನಿಮಗೆ. ಮುಂದೆ ಬಾ ಕ್ಲೂ ಬ್ರೋ. ನೀನ್ ರಾತ್ರಿ ಹೊತ್ತು ಚುಮ್ಮಿ ಅದನ್ನ ಹೇಳ್ಬಿಟ್ಟೆ ಇದ್ದ ಬರೋದು. ಆ ಸಾಂಗ್ ರಾಯರ್ದು. ಅಂದ್ರೆ ಅವ್ರು ಯಾರು? ರಾಘವೇಂದ್ರ ಸಾಂಗ್. ಅವರೇ ಏನದು ಅವರು? ಸೊ ನೆಮ್ಮದಿ ದೇವ್ರ ಹತ್ರ ಸಿಗುತ್ತೆ. ದೇವ್ರ ಎಲ್ಲಿದೆ? ಎರಡು ಕಡೆ ಇದೆ. ಅಲ್ಲಿ ಹುಡ್ಕೋಗು ಬ್ರೋ. ಫೋಟೋಗಳಿಂದ ಫೋಟೋ ಅಂತೂ ಮುಟ್ಬೇಡ ಬ್ರೋ. ಮೇಲೆ ಕಡೆನೇ ಇದೆ ನೋಡು. ಅರ್ಥ ಮಾಡಲ್ಲ ಇಷ್ಟು ಡೀಪ್ ಇದು ಮಾಡಿದ್ರೆ. ಜೀವ ಇಲ್ಲ, ಉಸಿರು ಇಲ್ಲ, ಆದರೆ ನನ್ನ ಪ್ರೀತಿ ಅಗೋಚರ. ಅಂದ್ರೆ ಇನ್ವಿಸಿಬಲ್. ಜೀವ ಇಲ್ಲ, ಪ್ರೀತಿ ಇಲ್ಲ. ಒಂದು ಕ್ಲೂ ಕೊಡಿ, ಎಲ್ಲಿಕ್ಕಿದ್ಯಾ ಅಂತ ಹೇಳ್ತೀನಿ. ನೀವು ಗೆಟ್ ಮಾಡಿ ಹೆಲ್ಪ್ ಮಾಡ್ಬೋದು. ಜೀವ ಇಲ್ಲ, ಉಸಿರು ಇಲ್ಲ. ಅದಕ್ಕೆ ಜೀವನೂ ಇಲ್ಲ, ಉಸಿರು ಇಲ್ಲ, ಬಟ್ ಪ್ರೀತಿ ಅಗೋಚರ. ಅದಕ್ಕೆ ಜೀವ ಇಲ್ಲ, ಉಸಿರು ಇಲ್ಲ.
ಬ್ರೋ ಅಟ್ಲೀಸ್ಟ್ ಬರೋನ್ ಗುಸ್ರಿತ್ತು ಬ್ರೋ, ಅದಕ್ಕೆ ಅದು ಇಲ್ಲ, ಜೀವನೂ ಇಲ್ಲ, ಏನಿಲ್ಲ ಬ್ರೋ, ಅದಕ್ಕೆ ಜೀವನೂ ಇಲ್ಲ, ಉಸಿರು ಇಲ್ಲ ಬ್ರೋ. ಯು ಲೈಕ್ ದಟ್? ಹೋಗ್ಲಿ ನಿಂಗೆ ಅಮೌಂಟ್ ಓಹೋ ಅಲ್ಲ ಬ್ರೋ, ಅಕ್ಕನ್ ತರ್ಸೋರು ಯೋಚನೆ ಮಾಡ್ತವ್ರಿ ಬ್ರೋ. ನಿಂಗೆ ತುಂಬಾ ಇಷ್ಟ ಬ್ರೋ, ನೀನ್ ಯಾವ್ದೋ ಪೇಟೆಗೆ 3,000 ಕೊಟ್ಟು ತಗೊಂಡ್ಬಂದಿದ್ಯಾ ಬ್ರೋ ಅದನ್ನ. ಬೊಮ್ಮೆ ಏನೋ ನೋಡು ಬ್ರೋ ಫಸ್ಟ್. ನಿನ್ನ ಕಂಡ 7 ಹೆಜ್ಜೆ ಜೀವನದ ಪ್ರತಿ ಹೆಜ್ಜೆ. ಅದು ಕಂಡಿಬ್ರು ಇದು ನೋಡಿ, ನಿನ್ನ ಕಂಡು 7 ಹೆಜ್ಜೆ ಜೀವನದ ಪ್ರತಿ ಹೆಜ್ಜೆ. 7 ಹೆಜ್ಜೆ ಅಂದ್ರೆ ಏನ್ ನೆನಪಿಗೆ ಬರುತ್ತೆ? ಹಸ್ಬೆಂಡ್ ಹೋಗು ಅವ್ರ ಹತ್ರ ಹಂಟಿಕ್ಕಿದೆ. ನನಗ್ ಗೊತ್ತಿಲ್ಲ, ನಾನಿಲ್ಲದೆ ನಿಮ್ಮ ಇಂಗ್ಲಿಷ್ ಸಂಭ್ರಮ ಇಲ್ಲ. ಇಂಗ್ಲಿಷ್ ಅಲ್ಲ, ಇಂಗ್ಲಿಷ್ ಶ್ರೀಮಂತ ಇಲ್ಲ ವರ್ಡ್ ಇಲ್ಲದೆ ಅಂತ. ಆ ವರ್ಡ್ ಇಲ್ಲದೆ ಇಂಗ್ಲಿಷ್ ಶ್ರೀಮಂತನೇ ಇಲ್ಲ. ಮಾಮ್ ಟು ಬಿ ಎಲ್ಲ ಇದು ಅರ್ಥ ಆಗ್ತಾ ಇಲ್ಲ ಯಶವಂತವ್ರಿಗೆ. ಬ್ರೋ ಹುಷಾರಾಗಿ ಹುಡ್ಕು. ಸಿಕ್ತಿಲ್ಲ ಗೈಸ್ ಹೊಡ್ದಾಕ್ಬಿಡ್ತಾರೆ, ಮತ್ತೆ ನಾನೇ ಕೊಟ್ಬಿಡ್ತೀನಿ. ಬ್ರೋ ಎಲ್ಲಿಂದ ಬ್ರೋ ಇದೆಲ್ಲ? ನೋಡಲ್ಲ ಅವ್ನು ಹೇಳ ಕಂಡಿಗಿತಾರ ಅಂದ ಅವನು. ನನ್ನ ಹೆಸರು ಸರ್ಪ್ರೈಸ್ ಬಾಕ್ಸ್. ನನ್ನ ಹೆಸರು ಸರ್ಪ್ರೈಸ್ ಬಾಕ್ಸ್. ಬೇಬಿ ಇದ್ರಲ್ಲಿ ಅದು ಬೇಬಿ ಸರ್ಪ್ರೈಸ್ ಬಾಕ್ಸ್ ಅಂದ್ರೆ ಸರ್ಪ್ರೈಸ್ ಬಾಕ್ಸೇ. ಹೌದಾ? ಬಾಕ್ಸ್ ಅಲ್ಲಿ ಎಲ್ಲ ಏನು ಇಲ್ಲಿ 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 ಬಾಕ್ಸ್ಗಳಲ್ಲಿ ಏನಾದ್ರು ಇರ್ತೈತೆ. ಇದೇ ಸರ್ಪ್ರೈಸ್ ಬಾಕ್ಸ್ ಗೈಸ್, ಸರ್ಪ್ರೈಸ್ ಬಾಕ್ಸ್ ಇಲ್ಲ. ಗಗನ್ ಇದು ಕುಟ್ಕ. ನೆಕ್ಸ್ಟ್ ಅದು ಬ್ರೋ ಏನು ಬ್ರೋ? ನಿನಗೆ ಪ್ರೆಗ್ನೆನ್ಸಿ ತುಂಬಾ ಇಷ್ಟವಾದ ಜಾಗ? ಸೋಫಾ. ಓ ಹುಡ್ಕೋ. ಎಲ್ಲ ಸೋಫಾನು ಖಾಲಿ ಮಾಡಬೇಕು. 3 ಸೋಫಾದಲ್ಲಿನಾ? ಯಾವ್ದೋ ಒಂದು ಸೋಫಾದಲ್ಲಿದೆ, 3 ಸೋಫಾದಲ್ಲಿ ಹುಡುಕ್ಬೇಕು. ನೀವು ಸುಮ್ಮನೆ ಇರಿ ಅಣ್ಣ. ಬ್ರೋ ಜಾಸ್ತಿ ಒಳಕ್ಕೆ ನಿಕ್ಕಿಲ್ಲ ಬ್ರೋ, ಅದು ಒಂದು ಕ್ಲೂ. ಪಾಪ ಗೈಸ್ ನಮ್ಮ ಅಕ್ಕ ಅಲ್ಲೇ ಕುತ್ಕೊಂಡು ಓಪನ್ ಮಾಡ್ಬೇಕು ಅದನ್ನ ಇವಾಗ ನೀನು. ನೀವು ಓಪನ್ ಇಟ್ಕೋ. ಫೈನಲಿ ಮೇಲೆ ವಿರುದ್ಧಪ್ಪ ಕೆಳಗಡೆ ಕೆಳಗಡೆ ಯಾರು ಇಸ್ಕೋ. ನಾನೇ ಕೊಡ್ಲಾ? ಬ್ರೋ ಜಾಗ ಬಿಡು. ಏನ್ ಬ್ರೋ ಏನು ಬೋದು ಗೆಸ್ ಮಾಡು ಬ್ರೋ. ಓಪನ್ ಮಾಡ್ಬಿಡು. ಅಳ್ತಾ ಇದ್ಯಾ ಬ್ರೋ? ಬ್ರೋ ನಮ್ಮ ಅಕ್ಕ ಅಳ್ತಾರೆ. ಅಳ್ಬೇಡ ಬ್ರೋ, ಅಳ್ಬೇಡ. ಓಪನ್ ಮಾಡು ಬ್ರೋ, ಏನೋ ಒಂದೈತೆ. ನೆಟ್ ಮಾಡುವ ಇವಾಗ ನಾವು ಬಿಡ್ಬೇಕು ಬ್ರೋ. ಇನ್ನೀಚೆ ಕಡೆ ಫೋಟೋ ಶೂಟ್ ಮಾಡಿಸ್ಬೇಕು. ಗೈಸ್ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಪ್ರೆಗ್ನೆಂಟ್ ಅದಕ್ಕೆ. ನನ್ನ ಏನು ಬ್ರೋ ಸ್ಯಾರಿ. ಸೊ ಇವಾಗ ಪಾರ್ಟಿ ಬ್ಲಾಸ್ಟಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಶಿಡ್ಲಘಟ್ಟ ಪಾರ್ಕ್ ಹತ್ರ ಬಂದಿದ್ವಿ. ಬಿಕಾಸ್ ಶೂಟ್ ಮುಗಿಸ್ಕೊಂಡು ಇಲ್ಲೇ ಊಟ ಮಾಡಿಕೊಂಡು ಶೂಟ್ ಮಾಡಿಸ್ಬೇಕು. ಸೊ ಗೈಸ್ ದಿಸ್ ಈಸ್ ಮೈ ಔಟ್ಫಿಟ್. ಸೊ ಯಾ ಗೈಸ್ ಇವಾಗ ಅಂದರೆ ನಾವು ಬರೋಷ್ಟರಲ್ಲಿ ಆಲ್ರೆಡಿ 6 ಆಗಿಬಿಟ್ಟಿತ್ತು. 5 ಆಗಿತ್ತು. ಸೊ ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿದ್ದಾಯಿತು. ಸೊ ಊಟ ಎಲ್ಲ ಮಾಡಿ ಇವಾಗ ಅಂದರೆ ಹೇರ್ ಕೇರ್ ಮಾಡೋ ಟೈಮ್ ನಂದು. ಇವಾಗ ರೋಸ್ ಮೇರಿ ವಾಟರ್ ನನ್ನ ಹೇರ್ಸ್ಗೆ ಅಪ್ಲೈ ಮಾಡಿ
ಮಲ್ಗೋದು. ಆ್ಯಂಡ್ ಒಂಥರ ಇವತ್ತು ಈವೆಂಟ್ ಹೆಂಗಿತ್ತು ಅಂತ ಹೇಳೋದಾದರೆ, ಆ್ಯಂಡ್ ಮೌಂಟ್ ವಾಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚೆನ್ನಾಗಿತ್ತು ಅಂದರೆ ಎಮೋಷ್ನಲ್, ಅಂದರೆ ನನ್ನ ಥಿಂಗ್ಸ್ ಅಂತ ಮಾಡಿರಲಿಲ್ಲ, ಲೈಕ್ ನಮ್ಮ ಅಕ್ಕ ಈ ರೇಂಜಿಗೆಲ್ಲ ಎಮೋಷ್ನಲ್ ಆಗ್ತಾಳೆ ಅಂತ. ಬಟ್ ಆ ಥರ ಎಮೋಷ್ನಲ್ ಮೂಮೆಂಟ್ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಟಯರ್ಡ್ ಆಗಿಬಿಟ್ಟಿದ್ದೀವಿ ಶೂಟ್ಸು ಅಂತೆಲ್ಲ ಮಾಡಿ. ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವಳದು ಫೋಟೋಶೂಟ್ ಬಿಚ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಅವಳ ಅದೇ ಮಾಮ್ ಟು ಬಿ ಇತ್ತು, ಅದಾಯಿತು. ಆ್ಯಂಡ್ ಶ್ರೀಮಂತನ ಅದಿನ್ನು ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ನಾನು ಹೇರ್ ಕೇರ್ ಮುಗಿಸಿ ಜಸ್ಟ್ ಮಲ್ಗೋದು ಅಷ್ಟೇ. ಸೊ ಎಸ್, ಬನ್ನಿ ಇವಾಗ ನಾನು ಹೇರ್ ಕೇರ್ ಮಾಡಿ ಹಿಂಗೆ ಮಾಡ್ತೀನಿ ಅಂತ. ಅಂದರೆ ಅದು ಆ್ಯಕ್ಚುಲಿ ರೆಸಿಪಿ ಹಾಕಬೇಕು, ಬಟ್ ನನಗೆ ಆ್ಯಕ್ಚುಲಿ ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗಿದೆ. ಜಸ್ಟ್ ಈಗಷ್ಟೇ ಕೂಮ್ ಮಾಡಿದೆ, ತುಂಬ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಆ್ಯಂಡ್ ಎಸ್, ನನಗೆ ಆ್ಯಕ್ಚುಲಿ ಇಟ್ಸ್ ಮೈ ಇಯರ್ ರೆಸಲ್ಯೂಷನ್ ಅದ ನಾನು ಹೇರ್ನ ಲಾಂಗಾಗಿ ಗ್ರೋ ಮಾಡಬೇಕು ಅಂತ. ನಾನು ಕಟ್ ಮಾಡಿಸ್ತಿಲ್ಲ, ಸ್ಪ್ಲಿಟ್ ಹೇರ್ಸ್ ಮಾತ್ರ ಕಟ್ ಮಾಡಿಸ್ತಿದ್ದೀನಿ. ಆ್ಯಂಡ್ ದಿಸ್ ಇಯರ್ ರೆಸಲ್ಯೂಷನ್ ನನ್ನ ಹೇರ್ನ ಲಾಂಗಾಗಿ ಗ್ರೋ ಮಾಡಬೇಕು. ನೋಡೋಣ. ಆ್ಯಕ್ಚುಲಿ ನಾನು ತುಂಬ ಬೇಗ ಕಟ್ ಮಾಡಿಸ್ಬಿಡ್ತಿದ್ದೆ. ಆ್ಯಂಡ್ ಈ ಸಲ ನಾನು ತುಂಬ ಲಾಂಗ್ ಹೇರ್ಸ್ನ ಗ್ರೋ ಮಾಡಬೇಕು ಅನ್ನೋದು ಇಯರ್ ರೆಸಲ್ಯೂಷನ್. ಸೊ ನಾನು ಹೇರ್ ಕೇರ್ ಮಾಡ್ತೀನಿ. ಅಫ್ಕೋರ್ಸ್ ನಾನು ಹೇರ್ ಬಗ್ಗೆ ನಾನು ಕೇರ್ ತಗೋದೆ. ಆ್ಯಂಡ್ ಈವನ್ ಸ್ಕಿನ್ ಐ ವಿಲ್ ಟೇಕ್ ಕೇರ್. ಸ್ಕಿನ್ ಅಂದರೆ ಹೋಮ್ ರೆಮಿಡೀಸಲ್ಲಿ ಸ್ಕಿನ್ ಕೇರ್ ಮಾಡ್ತೀನಿ. ಬಟ್ ಹೇರ್ ಕೇರು ಹೋಮ್ ರೆಮಿಡೀಸೇ, ಬಟ್ ಅದೇ ರೋಸ್ಮೇರಿ ಲೆಟ್ ಮೀ ಸಿ ಅದು ರಿಸಲ್ಟ್ಸ್ ಏನಾಗುತ್ತೆ ಅಂತ. ಬಟ್ ಐ ಆಮ್ ಲವಿಂಗ್ ದ ರಿಸಲ್ಟ್ಸ್. ಆ್ಯಕ್ಚುಲಿ ಒಂದು ವೀಕಲ್ಲೇ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಿದ್ದೆ ರೋಸ್ಮೇರಿ. ಅಫ್ಕೋರ್ಸ್ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಅಪ್ಲೋಡ್ ಮಾಡಿಲ್ಲ. ಅಫ್ಕೋರ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಪಕ್ಕ ನಾನು ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತೆಲ್ಲ ಹಾಕ್ತೀನಿ. ಐ ಆಮ್ ಜಸ್ಟ್ ಲವಿಂಗ್ ದ ರಿಸಲ್ಟ್ಸ್ ಗೈಸ್. ಆ್ಯಂಡ್ ಎಸ್, ಬನ್ನಿ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ ಹೇರ್ಗೆ ನಮ್ಮ ಸೀರಮ್, ರೋಸ್ಬೇರಿ ಸೀರಮ್. ಓಕೆ, thank you for watching and keep supporting. Subscribe to Kruti Vlogs and please do like, share and subscribe. Thank you. And ಎಲ್ಲರಿಗೂ ಒಳ್ಳೆಯದಾಗಲಿ. ನಗ್ತಾ ಇರಿ.